ಹಲೋ ಗೈಸ್, ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ವಿರಾಜಪೇಟೆ ಒಂದು ಐತಿಹಾಸಿಕ ಹಾಗೂ ಅದ್ಭುತ ವಾಸ್ತುಶಿಲ್ಪದ ಸಂಕೇತವಾಗಿ ಉಳಿದಿರುವ ಪ್ರವಾಸಿಗರಿಗೆ ಅಷ್ಟರ ಮಟ್ಟಿಗೆ ಸುಪರಿಚಿತವಲ್ಲದ ಒಂದು ದೇವಾಲಯ ಹಾಗೂ ವಿದ್ಯಾಸಂಸ್ಥೆಯ ಪರಿಚಯಕ್ಕೆ ಕರೆದುಕೊಂಡು ಹೋಗ್ತಿರ್ದೆ. ಎಸ್, ವಿರಾಜಪೇಟೆ ಅವರಾಗಿದ್ರೆ ಈಗ ಆಲ್ರೆಡಿ ಗೆಸ್ ಮಾಡಿರ್ತೀರ. ಸೆಂಟ್ ಆನ್ಸ್ ಚರ್ಚ್ ವಿರಾಜಪೇಟೆ ಅಥವಾ ಸಂತ ಅನ್ನಮ್ಮ ದೇವಾಲಯ ಮತ್ತು ಶಿಕ್ಷಣ ಸಂಸ್ಥೆ. ಬನ್ನಿ, ಅದರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು, ಇತಿಹಾಸವನ್ನು ತಿಳಿಯೋದಕ್ಕಿಂತ ಮುಂಚೆ ನನ್ನ ಈ ಸಣ್ಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಮತ್ತು ಅದರ ಕಂಟೆಂಟ್ ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸುತ್ತಲೂ ಮನಮೋಹಕವಾದ ಬೆಟ್ಟಗುಡ್ಡಗಳಿಂದ ಸುತ್ತುವರಿದ ಸಣ್ಣ ಪಟ್ಟಣ ವಿರಾಜಪೇಟೆ. ಇದರ ಹೃದಯ ಭಾಗದಲ್ಲಿರುವಂಥದ್ದು ಈ ದೇವಾಲಯ ಹಾಗೂ ಶಿಕ್ಷಣ ಸಂಸ್ಥೆ. ಇದರ ಇತಿಹಾಸವನ್ನು ಹೇಳೋದಾದರೆ, ಸಂತ ಅನ್ನಮ್ಮ ಹೆಸರಿನ ದೇವಾಲಯ ಕ್ರಿಸ್ತಶಕ 1792ರಲ್ಲಿ ನಿರ್ಮಾಣಗೊಂಡಿತ್ತು. ಈ ದೇವಾಲಯವನ್ನು ದೊಡ್ಡ ವೀರರಾಜೇಂದ್ರ ಎಂದು ಕರೆಸಿಕೊಂಡಿದ್ದ ಅಂದಿನ ರಾಜರಾದ ವೀರರಾಜೇಂದ್ರ ಒಡೆಯರ್ ಅವರು ಶ್ರೀರಂಗಪಟ್ಟಣದಿಂದ ಟಿಪ್ಪು ಸುಲ್ತಾನನ ಬಂಧನದಿಂದ ತಪ್ಪಿಸಿಕೊಂಡು ಬಂದ ಕೆನರಾ, ಅಂದರೆ ಈಗಿನ ಮಂಗಳೂರು, ಕ್ರಿಶ್ಚಿಯನರಿಗಾಗಿ ನಿರ್ಮಿಸಿದರು. ಅಂದರೆ 1792ರಲ್ಲಿ ನಡೆದ 3ನೇ ಮೈಸೂರು ಯುದ್ಧದ ಸಂದರ್ಭ ಅದನ್ನು ಸದುಪಯೋಗಪಡಿಸಿಕೊಂಡು ಸುಮಾರು 5,000 ಮಂದಿ ಕೊಡವರು ಹಾಗೂ 700 ಮಂದಿ ಕ್ರಿಶ್ಚಿಯನರು ತಪ್ಪಿಸಿಕೊಂಡು ಕೊಡಗಿನಲ್ಲಿ ಆಶ್ರಯ ಪಡೆದರು. ಆ ಸಂದರ್ಭದಲ್ಲಿದ್ದ ಫಾದರ್ ಜೋವಾ ಡಿಕೋಸ್ಟರ್ ಅವರು ತಮಗೆ ಆಗಲೇ ಪರಿಚಿತವಾದ ದೊಡ್ಡ ವೀರರಾಜೇಂದ್ರ ಒಡೆಯರ್ ಬಳಿ ಪರಿಸ್ಥಿತಿಯ ಸಂಕೀರ್ಣತೆಯನ್ನು ವಿವರಿಸ್ತಾರೆ. ಆಗ ರಾಜರು ಈ ಜನರನ್ನು ಸ್ವಾಗತಿಸಿ ತನ್ನ ಹೆಸರಿನಲ್ಲಿ ಸ್ಥಾಪನೆಗೊಂಡ ಹೊಸ ಪಟ್ಟಣವಾದ ವೀರರಾಜೇಂದ್ರಪೇಟೆ ಎಲ್ಲಿ ನಿಲ್ಲಿಸುವಂತೆ ಆದೇಶಿಸ್ತಾರೆ. ಅಂದರೆ ಈಗಿನ ವಿರಾಜಪೇಟೆ ಏನಿದೆ, ವಿರಾಜಪೇಟೆ. ತದನಂತರ ನವೆಂಬರ್ 1792 ತಮ್ಮದೇ ಖರ್ಚಿನಲ್ಲಿ ಒಂದು ಸಣ್ಣ ದೇವಾಲಯವನ್ನು ಕಟ್ಟಿಸಿ ಅಲ್ಲಿ ಫಾದರ್ ಜೋವಾ ಡಿಕೋಸ್ಟರ್ ಅನ್ನು ಮೊದಲ ಧರ್ಮಾಧಿಕಾರಿಯಾಗಿ ಮಾಡ್ತಾರೆ. ಅದಾದ ನಂತರ ಆಯ್ಕೆಯಾದ 1811ರಲ್ಲಿ ಫಾದರ್ ಜೋವಾ ನೋನ್ಸ್ ಹಾಗೂ ರಾಜ ಲಿಂಗರಾಜ ಒಡೆಯರ್ ಇವರು ಭಕ್ತರ ಜಮಾವಣೆಗೆ ಚಿಕ್ಕದಾಗಿದ್ದ ದೇವಾಲಯವನ್ನು ದೊಡ್ಡ ದೇವಾಲಯವಾಗಿ ನಿರ್ಮಿಸ್ತಾರೆ. ಅದಾದ ನಂತರ 1867ರಲ್ಲಿ ಫ್ರೆಂಚ್ ಫಾರಿನ್ ಮಿಷನರೀಸ್ ಫಾದರ್ ಗುಲಿಯನ್ ನೇಮಕ ಆಗ್ತಾರೆ. ಆ ನೇಮಕ ಆದಮೇಲೆ ಈಗ ಇರೋ ಗೋತ್ಲಿಕ್ ಶೈಲಿ ಏನು ದೇವಾಲಯ ಇದೆ ಅದನ್ನು ನಿರ್ಮಾಣ ಮಾಡ್ತಾರೆ ಮತ್ತು 1870ರಲ್ಲಿ ಆಶೀರ್ವದಿಸ್ತಾರೆ. ತದನಂತರ ವಿರಾಜಪೇಟೆಯ ಸಲ್ವದೋರ್ ಪಿಂಟೋ ಇವರ ಉದಾರದಾನದಿಂದ 152 ಅಡಿ ಅದೇನಿದೆ ಭವ್ಯ ಗೋಪುರ ಇದೆ, ಅದರ ನಿರ್ಮಾಣವಾಗುತ್ತೆ. ಮತ್ತು ಫ್ರಾನ್ಸ್ನಿಂದ 1891 ಈ ಸಂದರ್ಭ 2 ಬೃಹತ್ ಗಂಟೆಗಳನ್ನು ತಂದು ಆ ದೇವಾಲಯದ ಒಳಗೆ ಅಳವಡಿಸ್ತಾರೆ, ಆ ಗೋಪುರದ ಮಧ್ಯದಲ್ಲಿ ಅಳವಡಿಸ್ತಾರೆ. ಹಾಗೆ ವೀರರಾಜೇಂದ್ರ ಒಡೆಯರ್ ಅವರು ನೀಡಿದ 2 ಎಣ್ಣೆ ದೀಪಗಳನ್ನು ಚರ್ಚ್ನಲ್ಲಿ, ಅಂದರೆ ದೇವಾಲಯದಲ್ಲಿ ಸಂರಕ್ಷಿಸಲಾಗಿದೆ. ಇದು ಈ ದೇವಾಲಯದ ಬಗ್ಗೆ ಇರುವಂತಹ ಒಂದು ಸಂಕ್ಷಿಪ್ತವಾದ ಇತಿಹಾಸ. ಈ ವಿಡಿಯೋವನ್ನು ನೋಡ್ತಿರೋರು ತಿಳ್ಕೊಳ್ತಾರೆ, ಇವನು ಯಾವ ಊರವನಪ್ಪ, ಯಾವ ಶಾಲೆಯವನಪ್ಪ. ನಾನು ಕೂಡ ಇದೇ ವಿರಾಜಪೇಟೆಯವನು, ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ. ನನ್ನ ಬಾಲ್ಯದ ಬಹುಮುಖ್ಯ ದಿನಗಳನ್ನು ಇಲ್ಲೇ ಕಳೆದಿರುವಂಥದ್ದು. ಆದ್ದರಿಂದ ಈ ಶಾಲೆ ಹಾಗೂ ಈ ದೇವಾಲಯದ ಬಗ್ಗೆ ಇತಿಹಾಸ ಹೇಳುವುದಕ್ಕೆ ಹೆಮ್ಮೆ. ಅದೇ ರೀತಿ ಶಾಲೆಯಲ್ಲಿ ಓದಿರುವಂಥ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಶಾಲಾ ದಿನಗಳನ್ನು ನೆನಪಿಸಿಕೊಳ್ಳಿ. ಆ ನೆನಪುಗಳನ್ನು ನಾವು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ, ಸವಿ ನೆನಪೇನಿದೆ ಹಂಚ್ಕೊಳ್ಳಿ. ಸೊ ಶಾಲೆ ಇತಿಹಾಸದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನನ್ನ ಶಾಲೆಯ ಒಂದು ನೋಟವನ್ನು ನೋಡಿ ಬರುವ. ಈ 2 ಕಡೆ ಕಾಣ್ತಿರುವಂಥದ್ದು ನನ್ನ ಹೈಸ್ಕೂಲ್ ದಿನಗಳು ನೆನಪಿಸುತ್ತೆ. ಸೊ 8th ಸ್ಟ್ಯಾಂಡರ್ಡ್ನಿಂದ
ಏನಿದೆ 10th ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ಆ ಕಡೆ ಈ ಕಡೆ ಬಿಲ್ಡಿಂಗಲ್ಲೇ ಇದ್ದಿದ್ದು. ಸೊ ಈಗ ನನ್ನ ಪ್ರಕಾರ ಅದು ಪ್ರೈಮರಿ ಸ್ಕೂಲ್ ಆಗಿದೆ. ಹೈಸ್ಕೂಲ್ನ ಆ ಕಡೆ ಬಿಲ್ಡಿಂಗ್ ಶಿಫ್ಟ್ ಮಾಡಲಾಗಿದೆ. ಈಗ ಏನು ನೋಡ್ತಿದ್ರೆ ಕಂಪ್ಲೀಟ್ ಇಂಟರ್ಲಾಕ್ಸ್ ಹಾಕಿ ಇದು ಮಾಡಿದ್ದಾರೆ. ಇಂಟರ್ಬ್ಲಾಕ್ಸ್ ಅಥವಾ ಇಂಟರ್ಲಾಕ್ಸ್ ಹಾಕಿ ಕವರ್ ಮಾಡಿರುವಂಥದ್ದು. ಮುಂಚೆ ಇಲ್ಲಿ ಕಂಪ್ಲೀಟ್ ಮಣ್ಣಿತ್ತು, ಯಾವುದು ಇಂಟರ್ಬ್ಲಾಕ್ಸ್ ಆಗಲಿ ಸಿಮೆಂಟ್ನ ಯಾವುದೂ ಇರಲಿಲ್ಲ. ಮತ್ತು ಚರ್ಚ್ನ ಸುತ್ತ ತೆಂಗಿನ ಮರಗಳಿತ್ತು. ಸೊ ನಾವು ಇಲ್ಲಿ ಪ್ರೇಯರ್ಗೆ ನಿಂತ್ಕೊಳ್ತಾ ಇದ್ದೋ. ಸೊ ಆ ಕಡೆ ಸೈಡಲ್ಲಿ ಕಾಣ್ತಿರುವಂಥದ್ದು ಸಣ್ಣದಾಗಿ ಕಾಣ್ತಾ ಇರೋದು ಅದು ಪ್ರೈಮರಿ ಸೆಕ್ಷನ್. ನಮ್ಮ ಪ್ರೈಮರಿ ಸೆಕ್ಷನ್ ಈಗ ಹೈಸ್ಕೂಲ್ ಸೆಕ್ಷನ್ ಆಗಿದೆ. ನೋಡಿ, ಅದು ಪ್ರೈಮರಿ ಸೆಕ್ಷನ್. ಮತ್ತು ಈ ಕಡೆ ಕಾಣ್ತಿರುವಂಥದ್ದು ಹೈಸ್ಕೂಲ್ ಸೆಕ್ಷನ್. ಸೊ ಸುತ್ತಲೂ ಬೆಟ್ಟ ಗುಡ್ಡ. ಸೊ ಈಗ ಮಳೆ ಬರ್ತಿದೆ, ಅದರಿಂದ ಬೆಟ್ಟದ ವ್ಯೂ ಕಾಣ್ತಾ ಇಲ್ಲ. ಬಟ್ ಅಲ್ಲಿ ನಿಂತ್ಕೊಂಡು ಮಳೆ ಇಲ್ಲದ ಸಂದರ್ಭದಲ್ಲಿ ನೋಡೋದಾದರೆ ಅದರ ವ್ಯೂ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಈಗ ಏನು ನೋಡ್ತಿದ್ದೀರಾ, ಅದೊಂದು ಬೈಸೆಂಚುರಿ ಹಾಲ್. ನಮ್ಮ ಸ್ಕೂಲ್ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲೇ ಆಗ್ತಾ ಇದ್ದಿದ್ದು. ಸೊ ಮತ್ತು ಅಲ್ಲಿ ಹೊರಗೆ ಒಂದು ರಂಗಮಂಟಪ ನೋಡಿರ್ತೀರ. ಸೊ ಅಲ್ಲಿ ಓಪನ್ ಸ್ಟೇಜ್ ಏನು ನೋಡ್ತಿದ್ದೀರಾ, ಅಲ್ಲಿ ಈಗ ಒಂದು ಸ್ಟೇಜ್ ಬಂದಿದೆ. ಮುಂಚೆ ಸ್ಟೇಜ್ ಏನೂ ಇರಲಿಲ್ಲ, ಅಲ್ಲಿ ಪೆಂಡಲ್ ಹಾಕಿ ಅಲ್ಲಿ ಫಂಕ್ಷನ್ ನಡೆಸ್ತಾಯಿದ್ರು. ಹಾಗೆ ಈ ಹಾಲ್ನ ಕೆಳಗೆ ಕಾಣ್ತಿರುವಂಥದ್ದು ಈಗಿನ LKG UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಏನಿದೆ 1ನೇ ತರಗತಿ ವಿಭಾಗ. ಮಳೆ ಬಿಡೋಂಗೆ ಕಾಣ್ತಾ ಇಲ್ಲ. ಶಿಕ್ಷಣ ಸಂಸ್ಥೆಯ ಇತಿಹಾಸವನ್ನು ಹೇಳಲೇ ಇಲ್ಲ. ಸೊ 1841ರಲ್ಲಿ ಜೋನ್ ನೋನ್ಸ್ ಧರ್ಮಾಧಿಕಾರಿಯಾಗಿದ್ದರು, ಹೇಳಿದ್ರೆ ಅಲ್ಲ. ಸೊ ಆ ಸಂದರ್ಭದಲ್ಲಿ ಶೈಕ್ಷಣಿಕ ಪ್ರಾಮುಖ್ಯತೆ ಅರಿತು ಅವರು ಕಿರಿಯ ಪ್ರಾಥಮಿಕ ಶಾಲೆಯನ್ನು ಸ್ಥಾಪನೆ ಮಾಡಿದರು. ಹಾಗೂ ಈ ವಿದ್ಯಾದೇಗುಲ ಈಗಲೂ ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗಿ ಸಾಗುತ್ತಿದೆ. ಹಾಗೂ ಹೀಗೆ ಪ್ರಗತಿಯ ಕಡೆಗೆ ಮುಂದುವರಿಯಲಿ ಎಂದು ನನ್ನ ಹಾಗೂ ಈ ಶಾಲೆಯಲ್ಲಿ ಕಲಿತ ಲಕ್ಷಾಂತರ ಜನರ ಪ್ರಾರ್ಥನೆ. ಹಾಗೆ ಸಂತ ಅನ್ನಮ್ಮ ದೇವಾಲಯ 2018 ಸಂದರ್ಭ 225 ವರ್ಷ ಪೂರೈಸಿದೆ. ಹಾಗೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದರೆ 175 ವರ್ಷ. ಹಾಗೆ ನನ್ನ ಅನಿಸಿಕೆಯ ಪ್ರಕಾರ ಪದವಿ ಪೂರ್ವ ಮತ್ತು ಪದವಿ ವಿಭಾಗ 25ರಿಂದ 30 ವರ್ಷ ಪೂರ್ತಿಗೊಳಿಸಿದೆ. ಹಾಗೆ ರೀಸೆಂಟಾಗಿ ಪೋಸ್ಟ್ ಗ್ರಾಜ್ಯುಯೇಷನ್ MCOM ವಿಭಾಗವನ್ನು ಶುರು ಮಾಡಿದ್ದಾರೆ. ಇದು ಶಿಕ್ಷಣ ಸಂಸ್ಥೆಯ ಒಂದು ಸಣ್ಣ ಇತಿಹಾಸ. ಸೊ ಈ ಶಾಲೆಯಲ್ಲಿ ಓದಿದಂಥವರು, ಈ ವಿಡಿಯೋ ನೋಡುತ್ತಿರುವಂಥವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಖುಷಿ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ನಾನು ಮಾಡಿದಂಥ ಒಂದು ಆರ್ಟ್ ವರ್ಕ್, ಈ ಚರ್ಚ್ನ ಒಂದು ಆರ್ಟ್ ವರ್ಕ್, ಅದರ ಒಂದು ಫೋಟೋ ಕೂಡ ಹಾಕಿದ್ದೇನೆ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ.